ಕರ್ತನಲ್ಲಿ ಪ್ರೀತಿಯ ಆಸರ್ ಟಿವಿ ವೀಕ್ಷಕರೆಲ್ಲರಿಗೂ ಕೀರ್ತನೆಗಳು 150 ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ. ನನ್ನೆನಿಸ್ತೇನೆ ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮವಾಗಿದೆ. ಆಸರ್ ಟಿವಿಯಲ್ಲಿ ಪ್ರಸಾರವಾಗುವಂಥ ಈ ಕೀರ್ತನೆ ಕಲಿವಿಕೆಯ ಈ ಭಾಗದಲ್ಲಿ ಅನೇಕ ವಿಷಯಗಳನ್ನು ನಾವು ಕಲಿತಾ ಇದ್ದೇವೆ. ದೇವಸೇವಕರು ನಮಗೆ ಅನೇಕ ವಿಷಯಗಳನ್ನು ಕ್ರಮಬದ್ಧವಾದ ರೀತಿಯಲ್ಲಿ ನಮಗೆ ಅರ್ಥವಾಗುವ ರೀತಿಯಲ್ಲಿ ಕಲಿಸ್ತಾ ಇದ್ದಾರೆ. ಇವತ್ತು ಕೂಡ ಈ ಕೀರ್ತನೆಗಳ ಕಲಿವಿಕೆಯನ್ನು ಮುಂದುವರಿಸಲಿಕ್ಕೆ ಬಯಸ್ತೇವೆ. ಯಥಾ ಪ್ರಕಾರವಾಗಿ ನಮಗೆ ಕಲಿಸಿಕೊಡುವುದಕ್ಕಾಗಿ DGM ಬೇತೇಲ್ ಸಭೆಯ ಹಿರಿಯ ಸಭಾಪಾಲಕರಾಗಿರುವಂಥ ಹಾಗೂ ಆಸರ್ ಟಿವಿಯ ನಿರ್ದೇಶಕರಾಗಿರುವಂಥ ಪಾಸ್ಟರ್ ಸುನಿಲ್ ಜಾನ್ ಡಿಸೋಜ ಅವರಿದ್ದಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಅವರು ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸುವ. ಪಾಸ್ಟರ್ ಪ್ರೈಸ್ ಲಾರ್ಡ್. ಪಾಸ್ಟರ್, ಕಳೆದ ಸಂಚಿಕೆಗಳಿಂದ ನಾವು ಕೀರ್ತನೆಗಳನ್ನು ನೀವು ನಮಗೆ ಕ್ರಮವಾಗಿ ಕಲಿಸ್ತಾ ಇದ್ದೀರಾ, ವಿಭಜನ ರೂಪವಾಗಿ ನೀವು ವಿಭಾಗಿಸಿ ನಮಗೆ ಕಲಿಸ್ತಾ ಇದ್ದೀರಾ. ಈಗಾಗಲೇ 13 ವಿಭಜನ ರೂಪದಲ್ಲಿ, ಹೌದು, 150 ಕೀರ್ತನೆಗಳಲ್ಲಿ 13 ವಿಭಜನ ರೂಪಗಳಿವೆ. ಅಂದರೆ ಮೊದಲ ವಿಭಜನ ರೂಪ ಸ್ತೋತ್ರ ಗೀತೆಗಳು, ವೈಯಕ್ತಿಕ ಪ್ರಲಾಪಗಳು, ಸಾಮಾಜಿಕ ಪ್ರಲಾಪಗಳು, ಸ್ತುತಿಗೀತೆಗಳು, ರಾಜಕೀಯ ಕೀರ್ತನೆಗಳು, ಜ್ಞಾನ ಕೀರ್ತನೆಗಳು, ಶಾಪ ಕೀರ್ತನೆಗಳು, ಮೆಸ್ಸಿನ ಕುರಿತಾಗಿ ಕೀರ್ತನೆಗಳು, ಐತಿಹಾಸಿಕ ಅಥವಾ ಚಾರಿತ್ರಿಕ ಕೀರ್ತನೆಗಳು, ಅಲ್ಲೆಲುಯ್ಯ ಕೀರ್ತನೆಗಳು, ಯಾತ್ರಾ ಕೀರ್ತನೆಗಳು, ಆರಾಧನಾ ಕೀರ್ತನೆಗಳು, ಧರ್ಮಶಾಸ್ತ್ರ ಕೀರ್ತನೆಗಳಿಗೆ 13 ವಿಭಜನ ರೂಪಗಳನ್ನಾಗಿ ವಿಂಗಡಿಸಲಾಗಿದೆ. ಅದರಲ್ಲಿ ನಾವು ಮೊದಲ ಸ್ತೋತ್ರ ಗೀತೆ ಧ್ಯಾನಿಸಿದ್ದೇವೆ ಈಗಾಗಲೇ. ಈಗ ಧ್ಯಾನಿಸುವಂಥದ್ದು ವೈಯಕ್ತಿಕ ಪ್ರಲಾಪಗಳು. ಅದರಲ್ಲಿ 3, 4, 5, 6, 7, 14, 17, 22 8 ಕೀರ್ತನೆಗಳುಂಟು. ಅದರಲ್ಲಿ ಈಗಾಗಲೇ 6 ಕೀರ್ತನೆ ಧ್ಯಾನಿಸಿ 7ನೇ ಕೀರ್ತನೆಯನ್ನು ಕಳೆದ 1ನೇ ವಾಕ್ಯವನ್ನು ಕಳೆದ ವಾರದಿಂದ ನಾವು ಧ್ಯಾನ ಮಾಡ್ತಿದ್ದೇವೆ. ಈ 7ನೇ ಕೀರ್ತನೆಯಲ್ಲಿ 17 ವಾಕ್ಯಗಳುಂಟು. ಅದನ್ನು 5 ವಿಭಾಗಗಳನ್ನಾಗಿ ವಿಂಗಡಿಸಿದ್ದೇವೆ. 1-2, 3-5, 6-10, 11-13, 14-17 ಈಗ 5 ವಿಭಾಗಗಳನ್ನಾಗಿ ವಿಂಗಡಿಸಿ ನಾವು ಧ್ಯಾನ ಮಾಡ್ತಿದ್ದೇವೆ. ಈಗ ಕೀರ್ತನೆಯನ್ನು ಓದಿಕೊಳ್ಳೋಣ. ಇಲ್ಲದ ಮೊದಲ ಭಾಗ ಮಾತ್ರ ಓದುವ. ಈಗ 1 ಮತ್ತು 2ನೇ ವಾಕ್ಯ ಮೊದಲ ಭಾಗ ಮಾತ್ರ ಓದುವ. ಯೆಹೋವನೇ, ನನ್ನ ದೇವರೇ, ನಿನ್ನ ಮೊರೆ ಹೊಕ್ಕಿದ್ದೇನೆ. ಹಿಂದಟ್ಟುವರೆಲ್ಲರಿಂದ ತಪ್ಪಿಸಿ ನನ್ನನ್ನು ಕಾಪಾಡು. ಇಲ್ಲವಾದರೆ ನನಗೆ ರಕ್ಷಕನಿಲ್ಲವೆಂದು ತಿಳಿದು ಶತ್ರುವು ಸಿಂಹದಂತೆ ಮೇಲೆ ಬಿದ್ದು ನನ್ನನ್ನು ಹರಿದು ಬಿಟ್ಟಾನು. ನಾವು ದೇವರ ವಾಕ್ಯದಲ್ಲಿ ಅನೇಕ ಕಡೆ ಹೋಗ್ತೇವೆ. ಗತಿ ಇಲ್ಲದವರಿಗೆ, ಅನಾಥರಿಗೆ, ನಿರ್ಗತಿಕರಿಗೆ ದೇವರೇ ಏನಾಗಿದ್ದಾನೆ? ರಕ್ಷಕನು. ದೇವರೇ ಒಂದು ಸಂರಕ್ಷಣೆ ಎಂಬುದಾಗಿ ನೋಡ್ತೇವೆ. ಸಂರಕ್ಷಿಸ್ತಾನಂತೆ ದೇವರು ಅಂಥವರನ್ನು. ಆ್ಯಕ್ಚುಲಿ ದಾವೀದನಿಗೆ ಕುಟುಂಬ ಇದ್ದರೂ ಯಾರು ಇಲ್ಲದ ಹಾಗೆ. ಒಂದು ದೇಶವನ್ನು ಆಡುವಂಥ ಅರಸನೇ ಅವನಿಗೆ ಎದುರಾಗಿ ಬಿದ್ದು ಅವನನ್ನು ಸರ್ವನಾಶ ಮಾಡಲಿಕ್ಕೆ, ಜೀವ ತೆಗೆಯಲಿಕ್ಕೆ ಎಲ್ಲ ಕಡೆ ಸೈನ್ಯವನ್ನು ಕಳಿಸಿ ಹುಡುಕಾಡ್ತಿರುವಂಥ ಒಂದು ಸಮಯ ಅದು. ದಾವೀದನಿಗೆ ಗೊತ್ತು ತನ್ನೊಂದು ದೇವರಿದೆ. ಕೀರ್ತನೆ 27 3ನೇ ವಾಕ್ಯದಲ್ಲಿ ಒಂದು ಸುಂದರವಾದ ವಿಷಯ ಹೇಳ್ತಾನೆ. ಆತನು ಚತುರಂಗ ಬಲವು ಯುದ್ಧ ಸನ್ನದ್ಧವಾಗಿ ನಿಂತರೂ ಭರವಸೆ ಉಳ್ಳವನಾಗಿ ಇರ್ತೇನೆ ಎಂಬುದಾಗಿ. ನನಗೆ ವಿರೋಧವಾಗಿ ದಂಡು ಬಂದಿಳಿದರೂ ನನಗೇನು ಭಯವಿಲ್ಲ. ಚತುರಂಗ ಬಲವು ಯುದ್ಧ ಸನ್ನದ್ಧವಾಗಿ ನಿಂತರೂ ಭರವಸೆ ಉಳ್ಳವನಾಗಿಯೇ ಇರುವೆನು. ಇದು ದಾವೀದನ ನಂಬಿಕೆ. ಚತುರಂಗ ಬಲ ಅಂದರೆ ಅದು 4 ವಿಧವಾದಂಥ ಸೈನ್ಯ. ಈ ಚತುರಂಗ ಬಲ ಯುದ್ಧ ಸನ್ನದ್ಧವಾಗಿ ನಿಂತರೂ ನಾನು ಆವಾಗಲೂ ಭರವಸೆ, ನಾನು ಒಬ್ಬನಾಗಿದ್ದೇನೆ, ಆವಾಗಲೂ ಭರವಸೆ ಉಳ್ಳವನಾಗಿ ನಿಲ್ತೆ. ಅಂದರೆ ಎಂಥ ನಂಬಿಕೆ ನೋಡಿ ದೇವರ ಮೇಲೆ ಆತನಿಗೆ. ಪರಿಪೂರ್ಣವಾಗಿ ದೇವರನ್ನು ಆತುಕೊಂಡಂಥ ಜೀವಿತ ದಾವೀದನದ್ದು ಇಲ್ಲಿ ನಾವು ಕಾಣುವಂಥದ್ದು. ನಾವು ಕೂಡ ದೇವರನ್ನೇ ಆತುಕೊಳ್ಬೇಕು. ಎಲ್ಲ ಸಮಯಗಳಲ್ಲಿ ದೇವರನ್ನ ಆತುಕೊಳ್ಳುವುದಾದ ದೇವರು ನಮ್ಮನ್ನು ಕಾಪಾಡ್ತಾನೆ, ನಡೆಸ್ತಾರೆ. ಯಾಕಂದರೆ ಕೀರ್ತನೆ 91 ಹೇಳ್ತದಲ್ಲ, ಪರಾತ್ಪರನ ಮರುಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಇಲ್ಲಿ ಸೌಲನು ಅವನು ಹಿಂದಟ್ಟುವಾಗ ದಾವೀದನು ಮೊರೆ ಹೋಗುವಂಥದ್ದು ಯಾವುದೇ ಅರಸನಲ್ಲ, ದೇವರ ಮೊರೆ ಹೋಗ್ತಾ ಇದ್ದಾನೆ. ದೇವರನ್ನು ಕೂಗ್ತಾ ಇದ್ದಾನೆ. ದೇವರನ್ನು ರಕ್ಷಣೆಗೆ ಕರೆಯುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ನಮ್ಮ ಜೀವಿತದಲ್ಲಿ ಅನೇಕರು ಏನಾಗ್ತಾರೆ? ವೈದ್ಯರ ಬಳಿ ಹೋಗ್ತಾರೆ, ನ್ಯಾಯಾಧೀಶರ ಬಳಿ ಹೋಗ್ತಾರೆ, ವಕೀಲರ ಬಳಿ ಹೋಗ್ತಾರೆ, ಅಧಿಕಾರಿಗಳ ಹೋಗ್ತಾರೆ, MP MLAಗಳ ಬಳಿ ಹೋಗ್ತಾರೆ, ನ್ಯಾಯಕ್ಕಾಗಿ ಕೆಲಸಗಳಿಗೆ ಹೋಗ್ತಾರೆ. ಕೊನೆಗೆ ಅಲ್ಲಿಂದ ಏನು ಆಗದಿದ್ದಾಗ ಎಲ್ಲ ಕಡೆ ಸೋತು ಹೋದಾಗ ಮತ್ತೆ ದೇವರ ಬಳಿ ಬರುವುದು. ಆದರೆ ಇಲ್ಲಿ ನಾವು ನೋಡುವುದಾದರೆ ದಾವೀದನ ಆರಂಭದಿಂದಲೇ ದೇವರನ್ನ ಆತುಕೊಂಡಿರುವಂಥದ್ದನ್ನು ಕಾಣ್ತೇವೆ. ದೇವರನ್ನ ಆತುಕೊಳ್ಳುವಂಥ ಜೀವಿತ ಕಲಿಯಬೇಕಾದರೆ ಅದು ದಾವೀದನಿಂದ ನಾವು ಕಲಿಯಬೇಕು.
ದಾವೀದನಲ್ಲಿ ಕಲಿಯಬೇಕಾದ ಅನೇಕ ಗುಣಗಳು ಇರುವಂಥದ್ದನ್ನು ನಾವಿಲ್ಲಿ ಕಾಣ್ತೇವೆ. ಅದು ದೇವರನ್ನು ನೋಡಿ ಹೇಳ್ತಾನೆ, ನೀನೇ ನನ್ನ ರಕ್ಷಕನು, ನಿನ್ನ ಮೊರೆ ಹೊಕ್ಕಿದ್ದೇನೆ ಇಂಥ. ಕೀರ್ತನೆ 23:4 ಹೇಳ್ತಾನಲ್ಲ, ಕಾರ್ಗತ್ತಲಿನ ಕಣಿವೆಯಲ್ಲಿ ನಾನು ಹಾದು ಹೋಗುವಾಗ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು, ನಿನ್ನ ದೊಣ್ಣೆ ಕೋಲು ನನ್ನನ್ನು ಧೈರ್ಯಪಡಿಸ್ತದೆ ಎಂಬುದಾಗಿ ಆತನ ಹೇಳ್ತಾ ಇದ್ದಾನೆ. ಪುನಃ ಓದಿ ವಾಕ್ಯ 1-2. ಯೆಹೋವನೇ ನನ್ನ ದೇವರೇ, ನನ್ನ ದೇವರೇ, ನಿನ್ನ ಮೊರೆ ಹೊಕ್ಕಿದ್ದೇನೆ, ನಿನ್ನ ಮೊರೆ ಹೊಕ್ಕಿದ್ದೇನೆ. ಏನಂತಿದ್ದಾನೆ? ನಿನ್ನ ಮೊರೆ ಹೊಕ್ಕಿದ್ದೇನೆ, ನಿನ್ನನ್ನು ಎದುರು ನೋಡ್ತಾ ಇದ್ದೇನೆ, ನಿನ್ನನ್ನು ಆತುಕೊಂಡಿದ್ದೇನೆ. ಹಿಂದಟ್ಟುವರೆಲ್ಲರಿಂದ ತಪ್ಪಿಸಿ. ಅವನು ಹೆಸರು ಹೇಳ್ತಾ ಇಲ್ಲ, ಸೌಲನ ಹೆಸರು ನೇರವಾಗಿ ಹೇಳ್ತಾ ಇದ್ರು. ದೇವರಿಗೆ ಗೊತ್ತು ದಾವೀದನ ಹಿಂದಟ್ಟುವವನು ಯಾರಂತ. ಹಿಂದಟ್ಟುವರೆಲ್ಲರಿಂದ ತಪ್ಪಿಸಿ ನನ್ನನ್ನು ಕಾಪಾಡು. ಇವತ್ತು ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದಂತ ಅನೇಕರು ಹಿಂದಟ್ತಾ ಇರಬಹುದು. ನಮ್ಮ ಸೇವೆ ಹಾಳು ಮಾಡಲಿಕ್ಕೆ, ನಮ್ಮ ಕೆಲಸ ಹಾಳು ಮಾಡಲಿಕ್ಕೆ, ನಮ್ಮ ವ್ಯಾಪಾರ ಹಾಳು ಮಾಡಲಿಕ್ಕೆ, ನಮಗಿರುವಂಥ ಒಳಿತುಗಳನ್ನು ಕೆಡಿಸಲಿಕ್ಕೆ ಅನೇಕರು ಹಿಂದಾಡ್ತಾ ಇರ್ಬೋದು. ನಮ್ಗೆ ಗೊತ್ತಿಲ್ಲ ಯಾರೆಲ್ಲ ನಮ್ಮ ಹಿಂದೆ ಇದ್ದಾರೆ, ಯಾರೆಲ್ಲ ಏನು ಮಾಡ್ತಾಯಿದ್ರು ಗೊತ್ತು. ಕೆಲವರು ಹೊರಗಡೆ ನೆಗಾಡ್ತಾ ಇರ್ತಾರೆ, ಅದು ಹಿಂದುಗಡೆ ಭಯಂಕರ ಕುತಂತ್ರ ಉಳ್ಳವರಾಗಿರ್ತಾರೆ, ಗೊತ್ತಿಲ್ಲ. ದೇವರಿಗೆಲ್ಲ ಗೊತ್ತು. ಆದ ಕಾರಣ ಆತನು ಏನು ಮಾಡ್ತಾನೆ, ದೇವರಿಗೆ ಆತನು ಮೊರೆ ಹೋಗುವಂಥದ್ದು ಇಲ್ಲಿ ಕಾಣ್ತಾ ಇದ್ದೇವೆ ನಾವು. ಮುಂದೆ ಓದಿ. ಇಲ್ಲವಾದರೆ ನನಗೆ ರಕ್ಷಕನಿಲ್ಲವೆಂದು ತಿಳಿದು ಶತ್ರು ಸಿಂಹದಂತೆ ಮೇಲೆ ಬಿದ್ದು ನನ್ನನ್ನು ಹರಿದು ಬಿಟ್ಟಾನು. ರಕ್ಷಕನು ಇಲ್ಲವೆಂದು ತಿಳಿದು. ಸತ್ಯವೇದ ಓದುವಾಗ ದೇವರು ತನ್ನ ಜನರು ರಕ್ಷಿಸುವಂಥ ಸಂದರ್ಭದಲ್ಲಿ ಅವರು ಯಾರು ವೈರಿಗಳು ನಾನೇ ಯೆಹೋವನೆಂದು ತಿಳ್ಕೊಳ್ಳುವರು. ಎರಡನೇದಾಗಿ ಹೇಳ್ತಾನೆ, ನೀವು ನಾನೇ ಯೆಹೋವನೆಂದು ತಿಳ್ಕೊಳ್ಳುವಿರಿ. ಎಷ್ಟೋ ಕಡೆ ದೇವರು ಹೇಳಿದ್ದಾನೆ. ಉದಾಹರಣೆಗೆ ವಿಮೋಚನೆ 10ನೇ ಅಧ್ಯಾಯ ಓದಿ. ವಿಮೋಚನೆಗೆ 10ನೇ ಅಧ್ಯಾಯ 1-2 ವಾಕ್ಯ. ತರುವಾಯ ಯೆಹೋವನು ಮೋಶೆಗೆ ಇಂತೆಂದನು, ಫರೋಹನ ಬಳಿಗೆ ತಿರುಗಿ ಹೋಗು. ನಾನು ಫರೋಹನ ಮತ್ತು ಅವನ ಪರಿವಾರದವರ ಮುಂದೆ ಈ ಮಹತ್ಕಾರ್ಯಗಳನ್ನು ನಡೆಸುವುದಕ್ಕೆ ಆಸ್ಪದವಾಗುವುದಕ್ಕೂ ಇಸ್ರಾಯೇಲರು ತಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ನಾನು ಐಗುಪ್ತರ ನಡುವೆ ನಡೆಸಿರುವ ಮಹತ್ಕಾರ್ಯಗಳನ್ನು ವಿವರಿಸಿ, ಯೆಹೋವನು ಐಗುಪ್ತ್ಯರನ್ನು ತನಗೆ ಇಷ್ಟ ಬಂದಂತೆ ಆಡಿಸಿ ಶಿಕ್ಷಿಸಿದನು ಎಂಬುದಾಗಿ ತಿಳಿಸುವುದಕ್ಕೂ ನಾನು ಫರೋಹನ ಹೃದಯವನ್ನು ಅವನ ಪರಿವಾರದವರ ಹೃದಯಗಳನ್ನು ಮೊಂಡು ಮಾಡಿದ್ದೇನೆ. ಇದಲ್ಲದೆ ಈ ಮಹತ್ಕಾರ್ಯಗಳಿಂದ ನೀವು ನನ್ನನ್ನೇ ಯೆಹೋವನೆಂದು ತಿಳುಕೊಳ್ಳುವಿರಿ. 14ನೇ ಅಧ್ಯಾಯ 1ನೇ ವಾಕ್ಯದಿಂದ ಓದೋದು ಬೇಡ. ಅಲ್ಲಿ ಐಗುಪ್ತರು ತಿಳ್ಕೊಂಡ್ರು ಯೆಹೋವನು ಯಾರೆಂಬುದಾಗಿ ಅವ್ರು ತಿಳ್ಕೊಂಡ್ರು. ಕೆಂಪು ಸಮುದ್ರ ವಿಭಾಗಿಸಿದಾಗ, ಆತನ ಜನರನ್ನು ದೇವರು ರಕ್ಷಿಸಿದಾಗ ಆವಾಗ ತಿಳ್ಕೊಂಡ್ರು. 2 ಕಾರ್ಯ ಆಗ್ತದೆ ನಾವು ಅದ್ಭುತ ಮಾಡಿ ದೇವರ ಮೊರೆ ಹೋಗುವಾಗ. ಒಂದು, ನಾವು ತಿಳ್ಕೊಳ್ತೇವೆ ಆತನೇ ಸತ್ಯ ದೇವರು, ಆತನೇ ಸರ್ವಶಕ್ತನಂತ. ಎರಡನೇದಾಗಿ ನಮ್ಮ ವೈರಿಗಳು ತಿಳ್ಕೊಳ್ತಾರೆ. ಕಾರಣ ನಮಗೆ ವಿರೋಧವಾಗಿ ಅನೇಕ ಮಂತ್ರವಾದ ಕಾರ್ಯ ಮಾಡ್ತಾರೆ. ಬೇರೆಯವರಲ್ಲಿ ಫಲಿಸಿರ್ತದೆ, ಅದು ದೇವರ ಮಕ್ಕಳಿಗೆ ಅದು ಫಲಿಸಲ್ಲ. ಇದು ನೋಡುವಾಗ ಗೊತ್ತಾಗ್ತದೆ ಅವರಿಗೆ, ಏನು ಇವರ ದೇವರು ಸತ್ಯ ದೇವರು, ಸರ್ವಶಕ್ತನು ಎಂಬುದಾಗಿ ಅವರಿಗೆ ಸ್ಪಷ್ಟವಾಗುತ್ತದೆ. ಅಂದರೆ ಫಸ್ಟ್ ನೀವು ಹೇಳುವ ಹಾಗೆ ವಿರೋಧಗಳು ಬರುವುದು ನಮಗೆ ಒಳ್ಳೆಯದಕ್ಕಾಗಿ ನೋಡಿ. ವೈರಿ ಇದ್ರೇ ಔತಣ, ಮತ್ತು ಇದ್ದ ಔತಣ ಹೇಗೆ ದೇವರು ಕೊಡೋದು? ಕೀರ್ತನೆ 23:5 ಏನಾಗ್ತದೆ? ವೈರಿಗಳ ಮುಂದೆ ನನಗೋಸ್ಕರ ಔತಣವನ್ನು ಸಿದ್ಧಪಡಿಸಿ, ನನ್ನ ತಲೆಗೆ ತೈಲವನ್ನು ಹಚ್ಚಿಸಿ, ನನ್ನ ಪಾತ್ರೆ ತುಂಬಿ ಹೊರಸೂಸ್ತೇವೆ. ವೈರಿ ಇಲ್ಲದಿದ್ದರೆ ಔತಣ ಹೇಗೆ ಸಿದ್ಧ ಮಾಡಲಿಕ್ಕೆ ಸಾಧ್ಯ ದೇವರಿಗೆ? ಅದು ವೈರಿ ಇರಬೇಕು. ಅದು ವೈರಿ ಅಂದರೆ ಹಾಗೆ ಅಲ್ಲ, ಆ ರೀತಿಯ ವೈರಿ ಅಲ್ಲ. ಜಗಳ ಮಾಡಿಕೊಂಡು ವೈರತ್ವವನ್ನು ಮಾಡಿಕೊಳ್ಳುವಂಥದ್ದು. ಗೊತ್ತಿಲ್ಲದ ಅನೇಕ ವೈರಿಗಳಿರ್ತಾರೆ ಎದ್ದೇಳ್ತಾರೆ. ಈಗ ಈಸಾಕನ್ನು ಬರಗಾಲದ ಸಮಯ ಬಿತ್ತಿ 100 ವರ್ಷ ಫಲ ಕೊಯ್ದ. ಇದನ್ನು ಫಿಲಿಸ್ಟಿಯರು ಹೊಚ್ಚುಕಚ್ಚು ಬಂದಿಕೊಂಡು ಅವನು ಗೊತ್ತಾಗದಾಗೆ ಅವನಿಗೆ ವೈರಿಗಳೆದ್ದು ಬಿತ್ತು. ಅವನಿಗೆ ಗೊತ್ತೇ ಇಲ್ಲ. ಅವನ ಕೆಲಸ ಹಾಳು ಮಾಡಿದರು, ಬಾವಿಗಳನ್ನು ಮುಚ್ಚಿದ್ರು. ಅಬ್ರಾಮನು ತೊಳೆದ ಬಾವಿ ಮುಚ್ಚಿದ್ರು, ಇವನು ತೊಳೆದ ಬಾವಿಗಳನ್ನು ಎಳೆದುಕೊಂಡ್ರು, ಕಸಿದುಕೊಂಡ್ರು. ಅಂದರೆ ಅನೇಕ ನಷ್ಟ. ಆದರೆ ದೇವರನ್ನು ಹತ್ತುಕೊಂಡ ಇಸಾಕ ಏನಾಯಿತು, ಒಂದು ದಿವಸ ರೇಬೋತ್ ಬಂತು. 26-27 ಆದಿಕಾಂಡ. ವಿಶಾಲತೆ ದೇವರು ಕೊಟ್ಟ. ಅಂದರೆ ವೈರಿಗಳು ಏನೇ ಪ್ರಯತ್ನ ಮಾಡಿದರು, ಮಂತ್ರವಾದ ಮಾಡಿ, ಇನ್ನೇನು ಹೊಟ್ಟೆ ಕಿಚ್ಚು ಮಾಡಿ, ಹಲ್ಲು ಕಡಿದು ತೊಂದರೆ ಮಾಡಿ, ನಷ್ಟ ಮಾಡಲಿಕ್ಕೆ ಸುಳ್ಳು ಕೇಸಲ್ಲಿ ಸಿಕ್ಕಾಸ್ಲಿಕ್ಕೆ ನೋಡಿ ಏನೆಲ್ಲ ಮಾಡಿದ್ರೂ ಸಫಲತೆ ಇರಲ್ಲ ಅವರಿಗೆ. ದೇವರ ಮಕ್ಕಳ ಮೇಲೆ ಕೆತ್ತುತ್ತಾ ಇರ್ತಾನೆ, ಆಶೀರ್ವಾದ ಮಾಡ್ತಾ ಇರ್ತಾನೆ, ಸೇವೆ ಬೆಳೀತಾ ಇರ್ತದೆ.
ಬಿಸ್ನೆಸ್ ಬೆಳೀತಾ ಇರ್ತದೆ, ಕೆಲಸದಲ್ಲಿ ಪ್ರಮೋಷನ್ ಇನ್ಕ್ರಿಮೆಂಟ್ ಸಿಗ್ತಾ ಇರ್ತದೆ. ಕಾರಣ ದೇವ್ರನ್ನ ಹತ್ತುಕೊಂಡಿದ್ದಾರೆ ದೇವರ ಮಕ್ಕಳು, ಅವನು ದೇವ್ರು ಕೈ ಬಿಡಲ್ಲ. ಅದೇ ವೈರಿಗಳ ಮುಂದೆ ಔತಣ ಸಿದ್ಧ ಮಾಡಿಸುವಂಥ ಕಾರ್ಯ ದೇವ್ರದ್ದು. ಹಾಗೆ ದಾವೀದನ ಮಾತಲ್ಲಿ ದೇವರನ್ನು ಹತ್ತುಕೊಂಡು ದೇವರ ಮೊರೆಯಲ್ಲಿ ಹೋಗುವಂಥದ್ದನ್ನು ಅಲ್ಲಿ ಕಾಣ್ತೇವೆ. ದೇವರ ಮೊರೆ ಹೊಕ್ಕಿರುವವರನ್ನು ದೇವರು ಒಂದು ವಾಕ್ಯ ಓದಿ, ಕೀರ್ತನೆ 9:10 ಸೇರಿಸಿ ಓದಿ. ಕೀರ್ತನೆ 9:9 ವಾಕ್ಯ. ಯೆಹೋವನು ಕುಗ್ಗಿ ಹೋದವರಿಗೆ ಆಶ್ರಯವು ಆಪತ್ಕಾಲದಲ್ಲಿ ದುರ್ಗವೂ ಆಗಿರುವನು. ಯೆಹೋವನೇ, ನಿನ್ನ ನಾಮ ಮಹಿಮೆಯನ್ನು ಬಲ್ಲವರು ನಿನ್ನಲ್ಲಿ ಭರವಸೆ ಇಡುವರು. ಯಾಕೆಂದರೆ ನಿನ್ನ ಮೊರೆ ಹೋಗುವವರನ್ನು ನೀನು ಕೈ ಬಿಡುವವನಲ್ಲ. ಯಾರು ದೇವರ ಮೊರೆ ಹೋಗ್ತಾರಲ್ಲ, ಇದು ಸತ್ಯ ದಾವೀದನು ಗೊತ್ತಿತ್ತು, ಆತ ಕೈ ಬಿಡಲ್ಲ. ಆತನು ದೇವರ ಮೊರೆ ಹೋಗುವಂಥ ಯಾರನ್ನು ದೇವರು ಕೈ ಬಿಡಲ್ಲ. ದೇವರು ಪ್ರೊಟೆಕ್ಟ್ ಮಾಡ್ತಾನೆ, ಕಾಪಾಡ್ತಾನೆ. ಅದಕ್ಕಾಗಿ ಅನೇಕರು ನೋಡಿ ಹಾಸಿಗೆಯಲ್ಲಿ ಮಲಗಿರುವಾಗ ಕ್ಯಾನ್ಸರಲ್ಲಿಯೋ ಮರಕರ ರೋಗದಲ್ಲಿಯೋ ಕೊನೆಗೆ ದೇವರನ್ನು ಕೂಗ್ತಾರೆ. ಅವರು ನಿಜವಾದ ಮಾನಸಾಂತರ ಹೃದಯದಲ್ಲಿ ಬರ್ತದೆ. ಆ ಮರಣದ ಹಾಸಿಗೆಯಿಂದ ದೇವರು ಅವರನ್ನು ಬಿಡುಗಡೆ ಮಾಡ್ತಾನೆ. ಅಂದರೆ ದೇವರು ನಮ್ಮ ಮೊರೆ ಹೋಗೋರು ದೇವ್ರು ಕೈ ಬಿಡುವ. ಅದಕ್ಕೆ ಕೀರ್ತನೆ 50:15 ಹೇಳ್ತದೆ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ನಾನು ಬಿಡುಗಡೆ ಮಾಡುವೆನು, ನೀವು ನನ್ನನ್ನು ಕೊಂಡಾಡುವಿರಿ ಅಂತ ವಾಕ್ಯ ಹೇಳ್ತದೆ. ದಾವೀದನಿಗೆ ಸತ್ಯ ಗೊತ್ತಿದ್ದರಿಂದ ದೇವರಿಗೆ ಆತನ ಮೊರೆ ಇಡ್ತಾ ಇದ್ದಾನೆ. ವಿಮೋಚನೆ ಕಾಂಡ 2:23-25 ಇಸ್ರೇಲ್ ಜನ ಐಗುಪ್ತ ದಾಸತ್ವದಲ್ಲಿದ್ದಾಗ ಮೊರೆ ಇಡ್ತಿದ್ದ ದೇವರಿಗೆ. ದೇವರು ಅವರ ಮೊರೆ ಕೇಳಿ ಲಕ್ಷ್ಯ ಕೊಟ್ಟೆ ಅಂದೆ ಅವರ ಕಡೆಗೆ. ಸುಂದರವಾದಂಥ ವಾಕ್ಯ ಅಲ್ಲಿ ನಾವು ಕಾಣ್ತೇವೆ. ನಮ್ಮ ಮೊರೆ ದೇವರು ಕೇಳ್ತಾನೆ ಮತ್ತು ನಮ್ಮ ಕಡೆಗೆ ಲಕ್ಷ್ಯ ಕೊಡ್ತಾನೆ ದೇವರು. ಇಲ್ಲಿ ದಾವೀದ ದೇವರಿಗೆ ಮೊರೆ ಇಡ್ತಿದ್ದಾನೆ. ಇಲ್ಲದಿದ್ದ ಶತ್ರುವು ನನಗೆ ರಕ್ಷಕನಿಲ್ಲ ಎಂಬುದಾಗಿ ಹೇಳಿ ಎನಿಸಿ ಅವನೇನು ಮಾಡ್ತಾನೆ, ಸಿಂಹದಂತೆ ಹರಿದು ಬಿಟ್ಟಾನು. ಒಂದು ವೇಳೆ ದೇವರ ಒಂದು ಹಸ್ತ ನಮ್ಮಲ್ಲಿ ಹೋಗಿದ್ದಾರೆ, ಆ ದೇವರ ಕೃಪೆ ನಮ್ಮಲ್ಲಿ ಇರದೆ ಹೋಗಿದ್ರೆ ಜೀವಂತವಾಗಿರಲಿಕ್ಕೆ ಸಾಧ್ಯವಿತ್ತ? ಸಾಧ್ಯನೇ ಇಲ್ಲ. ಕ್ರೈಸ್ತ ವಿಶ್ವಾಸಿಗಳು ಎಷ್ಟೋ ವಿರೋಧಿಗಳಿರ್ತಾರೆ. ಕ್ರೈಸ್ತ ವಿಶ್ವಾಸಿಗಳು ಯಾರಿಗೆ ಅನ್ಯಾಯ ಮಾಡಲ್ಲ, ಕಳ್ಳತನ ಮಾಡಲ್ಲ, ಕೆಲಸದ ದಳದಲ್ಲಿಯೂ ನಂಬಿಕೆಸರಾಗಿ ಕೆಲಸ ಮಾಡ್ತಾರೆ, ಪ್ರಾಮಾಣಿಕ ಕೆಲಸ ಮಾಡ್ತಾರೆ, ಉಳಿದವರ ಕಳ್ಳತನ ಮಾಡಲ್ಲ, ಹಾಳು ಮಾಡಲ್ಲ, ಇನ್ನೊಬ್ಬರದ್ದು ತೊಂದರೆ ಮಾಡಲ್ಲ, ಹೆಸರನ್ನು ಹಾಳು ಮಾಡಲ್ಲ, ಯಾವುದು ಮಾಡಲ್ಲ, ಅನ್ಯಾಯ ಅಂತೂ ಮಾಡಲ್ಲ. ಪಾಪಕ್ಕೆ ಪಶ್ಚಾತ್ತಾಪ ಬಿಟ್ಟು ಬಂದವರು ದೇವರ ಮಕ್ಕಳು, ಕ್ರೈಸ್ತ ವಿಶ್ವಾಸಿಗಳಾಗಿರ್ತಾರೆ. ಆದರೆ ಅವರಿಗೆ ಎಷ್ಟು ವಿರೋಧಿಗಳು. ಅವ್ರು ನೋಡುವಾಗ ಅನೇಕರಿಗೆ ಆಗ್ತಾ ಇಲ್ಲ. ಅವ್ರು ಸಾಧು ಸ್ವಭಾವದವರಾಗಿರ್ತಾರೆ, ಯಾರಿಗೂ ತೊಂದರೆ ಮಾಡೋದವರು, ಅವರಷ್ಟೇ ಅವರಿರ್ತಾರೆ, ಅವ್ರ ಕೆಲಸ ಅವರಾಯಿತು. ಆದರೂ ಕೂಡ ಎಷ್ಟು ಜನ ಅವರು ವಿರೋಧಿಸ್ತಾರೆ. ಈ ಲೋಕದಲ್ಲಿರುವಂಥ ಆತ್ಮ, ದೇವರ ಮಕ್ಕಳಲ್ಲಿರುವಂಥ ಆತ್ಮ ಇಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ. ಯಾಕೆ ಅವರು ವಿರೋಧಿಸಬೇಕು? ಲೋಕದವರು ಒಳಗಿರುವಂಥ ಆತ್ಮ ಬೇರೆ, ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ದೇವರ ಮಕ್ಕಳಿರುವ ಆತ್ಮ ಯಾವುದು? ಕ್ರಿಸ್ತನ ಆತ್ಮ, ಪವಿತ್ರ ಆತ್ಮ. ಇಲ್ಲಿ ವಿರೋಧತ್ವಗಳನ್ನು ಅಲ್ಲಿ ಕಾಣ್ತಾ ಇದ್ದೇವೆ. ದೇವರ ಮಕ್ಕಳಿಗೆ ದೇವರ ಒಂದು ಪ್ರೊಟೆಕ್ಷನ್ ಇಲ್ಲದಿದ್ದರೆ ಲೋಕದಲ್ಲಿ, ದೇವರ ಹಸ್ತ ಅವರ ಮೇಲೆ ಎದ್ದು ಹೋಗಿದ್ದರೆ ವಿಶ್ವಾಸಿಗಳೇ ಈ ಲೋಕದಲ್ಲಿ ಇರ್ತಾ ಇರಲಿಲ್ಲ. ಕ್ರೈಸ್ತ ವಿಶ್ವಾಸಿಗಳು ಈ ಲೋಕದಲ್ಲಿ ಇರ್ತಾ ಇರಲಿಲ್ಲ. ಆದರೆ ಪಾಸ್ಟ್ರೆ, ಇವತ್ತು ಅನೇಕ ವಿಶ್ವಾಸಿಗಳು ಸಣ್ಣ ಸಣ್ಣ ಸಮಸ್ಯೆಗಳು ಬರುವಾಗ ದೇವರು ಕೈ ಬಿಟ್ಟಿದ್ದಾನ ಎಂಬಂಥ ಒಂದು ಪ್ರಶ್ನೆ ಅವರು ಮಾಡ್ಕೊಳ್ತಾರೆ. ನೋಡಿ, ಕೀರ್ತನೆ 23:5 ವಾಕ್ಯವಾದ ಕಾರ್ಗತ್ತನ ಕಣಿವೆಯಲ್ಲಿ ನೀನು ಹತ್ತಿರ ವಿರುದ್ಧನ ಕೇಳಿಗೆ ಅದಂತ ನಿನ್ನ ದೊಣ್ಣೆ ಮತ್ತು ಕೋಲು ನನ್ನನ್ನು ಧೈರ್ಯಪಡಿಸಿದ ದಾವೀದನ ಇರ್ತಾನೆ. ಹೌದಲ್ಲ? ಯೇಸು ಹೇಳಿದ ಯೋಹನ 16:33 ಈ ಲೋಕದ ನಿಮಗೆ ಕಷ್ಟಗಳು ಉಂಟು, ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಈ ಲೋಕವನ್ನು ಜಯಿಸಿದ್ದೇನೆ. ದೇವರು ಕೈ ಬಿಡಲ್ಲ. ಕಷ್ಟ ದುಃಖ ಅದು ಕೊನೆಯಲ್ಲ. ಕಷ್ಟ ದುಃಖದ ಮೂಲಕ ದೇವರಿಗೊಂದು ಉದ್ದೇಶ ಇರ್ತದೆ. ದೇವ್ರನ್ನ ಇನ್ನೂ ಕಟ್ಟಲಿಕ್ಕೆ ಆತ್ಮಿಕ ಕಟ್ತಾನೆ. ನಮ್ಮ ನಂಬಿಕೆ ಪರೀಕ್ಷೆ ಆಗುತ್ತದೆ. ದೇವರನ್ನೆಷ್ಟು ಪ್ರೀತಿ ಮಾಡ್ತಾನೆ ಅದನ್ನು ಪರೀಕ್ಷೆ ಮಾಡ್ತಾನೆ. ಅದರ ಮಧ್ಯದಲ್ಲಿ ಆತ ನಮ್ಮನ್ನು ನಡೆಸ್ತಾನೆ. ಎಲ್ಲ ಇಕ್ಕಟ್ಟಿನ ಸಮಯದಲ್ಲಿ ಕೂಡ ಆತನ ಸಂಗಡ ಇರ್ತಾನೆ. ನಂಬಿಕೆಯನ್ನು ಬಿಡಬಾರ್ದು ಈ ಲೋಕದಲ್ಲಿ. ಯಾಕಂದರೆ ಅಪೊಸ್ತಲರು 14:27 ಪೌಲನು ಹೇಳ್ತಾನೆ,
ನಾವು ತುಂಬ ಕಷ್ಟಪಟ್ಟು ನಾವು ದೇವರ ರಾಜ್ಯದೊಳಗೆ ನಾವು ಏನು ಮಾಡಬೇಕಂತೆ, ಪ್ರವೇಶ ಮಾಡಬೇಕಂತ ಆತನು ಹೇಳಿದ್ದಾನೆ. ದೇವರು ಕೈ ಬಿಡಲ್ಲ. ನಮಗೆ ಹಾಗೆ ಅನ್ನಿಸ್ತದೆ ದೇವ್ರು ಕೈ ಬಿಟ್ಟಿದ್ದಾನೆಂಬುದಾಗಿ ಅನ್ನಿಸ್ತದೆ. ದೇವ್ರು ಕೈ ಬಿಡಲ್ಲ, ದೇವ್ರು ನಮ್ಮೊಂದಿಗೆ ಇರ್ತಾನೆ. ನಂಬಿಕೆ ನಾವು ಬಿಡಬಾರ್ದು. ಎಷ್ಟೇ ಕಷ್ಟಗಳು ಬಂದರೂ, ಹೋರಾಟಗಳು, ಇಕ್ಕಟ್ಟುಗಳು ಬಂದರೂ ದೇವರು ನೋಡಿ ನಾವು ಪ್ರಾರ್ಥಿಸಬೇಕು. ದೇವ್ರು ನೋಡಿ, ದೇವ್ರ ಮುಖ ನೋಡಿ ನಾವೇನು ಮಾಡಬೇಕು, ನಂಬಿಕೆ ನಿಲ್ಲಬೇಕು. ನಾವು ನಂಬಿಕೆ ಬಿಡಬಾರ್ದು. ಒಂದು ವಾಕ್ಯ ಓದುವ ಹೇಳಿದ್ದಕ್ಕೆ, ಇಬ್ರಿಯ 10ನೇ ಅಧ್ಯಾಯ 32ರಿಂದ 39 ವಾಕ್ಯ ಓದುವ ಒಂದೊಂದಾಗಿ. ಹೀಗಿರಲಾಗಿ ನೀವು ಜ್ಞಾನ ಪ್ರಕಾಶದಲ್ಲಿ ಸೇರಿ ಕಷ್ಟಾನುಭವವೆಂಬ ಬಲು ಹೋರಾಟವನ್ನು ಸಹಿಸಿ. ಜ್ಞಾನ ಪ್ರಕಾಶದಲ್ಲಿ ಸೇರಿದ ನಂತರ ಕಷ್ಟಾನುಭವ ಎಂಬ ಬಲು ಹೋರಾಟವನ್ನು ಸಹಿಸಿಕೊಂಡ ಹಿಂದಿನ ದಿನಗಳನ್ನು ನೆನಪಿಗೆ ತಂದುಕೊಳ್ಳಿರಿ. ಯಾಕಂದ್ರೆ ಕೀರ್ತನೆ 39 ಹೇಳ್ತದೆ, ನೀತಿವಂತರಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವುಗಳಿಂದ ಆತನನ್ನು ಬಿಡಿಸ್ತಾನೆ. ನೀತಿವಂತರಿಗೆ ಅನೇಕ ಕಷ್ಟಗಳು ಸಂಭವಿಸ್ತಾ ವಾಕ್ಯ ಹೇಳ್ತದೆ. ಇನ್ನೊಂದು ವಿಷಯ ತಿಳ್ಕೊಬೇಕು ನಾವಿಲ್ಲಿ, ಇಬ್ರಿಯಕ್ಕೆ ನಾವು ತಿರುಗಿ ಬರ್ತೇವೆ. ದೇವರು ಬಿಡಿಸದಿದ್ದರೂ ದೇವರ ಮೇಲೆ ನಂಬಿಕೆ ನಾವು ಬಿಡಲ್ಲ ಎಂಬ ಆ ಒಂದು ನಂಬಿಕೆಯಲ್ಲಿ ನಿಲ್ಲಬೇಕು ನಾವು. ಉದಾಹರಣೆಗೆ ಶದ್ರಕ್, ಮೆಷಕ್, ಅಬೇದ್ನೆಗೋ ಅವರ ರಾಜನ ಮುಂದೆ ನಿಂತಿದ್ದಾರೆ. ಒಂದು ಕಡೆ ಉರಿಯುವ ಬೆಂಕಿ, ಹಾವಿಗೆಯಲ್ಲಿ ಬೆಂಕಿ ಉರಿಯುತ್ತಾ ಇದೆ. ಅದು ಇವರಿಗೋಸ್ಕರ ಇನ್ನೂ 7 ಪಟ್ಟು ಹೆಚ್ಚು ಮಾಡಿದ ಅವನು. ಆ ಬೆಂಕಿ ಹಾವಿಗೆ ಇವ್ರನ್ನ ಕರ್ಕೊಂಡು ಹೋಗ್ತಾರಲ್ಲ, ಅವರನ್ನು ದಹಿಸಿ ಬಿಟ್ಟಿದ್ದಂತೆ. ಅದು ಎಷ್ಟು ತೀಕ್ಷ್ಣ ಆಗಿರ್ಬೋದು ಆ ಬೆಂಕಿ. ಇವ್ರು ರಾಜನ ಹೇಳ್ತಾರೆ, ನಿಮ್ಮನ್ನು ನಾನು ಬಿಡುಗಡೆ ಮನಸ್ಸು ಬಂದ ಬಿಡುಗಡೆ ಆಗ್ತೇನೆ, ಜಸ್ಟ್ ನೀವು ಆರಾಧನೆ ಮಾಡಿ ಆ ಮೂರ್ತಿಯನ್ನು. ಇವರೇನು ಹೇಳ್ತಾರೆ ನೋಡಿ, 15ರಿಂದ 17 ವಾಕ್ಯ, ದಾನಿಯೇಲ 3. ಈಗಲಾದರೂ ನೀವು ಸಿದ್ಧವಾಗಿದ್ದು ತುತ್ತೂರಿ, ಕೊಳಲು, ಕಿನ್ನರಿ, ತಂಬೂರಿ, ವೀಣೆ, ವಾಲಗ ಮುಂತಾದ ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಕೂಡಲೇ ಅಡ್ಡಬಿದ್ದು ನಾನು ನಿಲ್ಲಿಸಿದ ಪ್ರತಿಮೆಯನ್ನು ಪೂಜಿಸಿದರೆ ಸರಿ, ಇಲ್ಲವಾದರೆ ತಕ್ಷಣವೇ ದಗದಗನೆ ಉರಿಯುವ ಆವಿಗೆಯೊಳಗೆ ಹಾಕಲ್ಪಡುವಿರಿ. ನಿಮ್ಮನ್ನು ನನ್ನ ಕೈಯೊಳಗಿಂದ ಬಿಡಿಸಬಲ್ಲ ದೇವರು ಯಾರು ಎಂದು ಹೇಳಿದನು. ಇದನ್ನು ಕೇಳಿ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬುವರು ರಾಜನಿಗೆ, ನೆಬೂಕದ್ನೆಚ್ಚರನೇ, ಈ ವಿಷಯದಲ್ಲಿ ನಾವು ನಿನಗೆ ಏನೂ ಹೇಳಬೇಕಾಗಿಲ್ಲ. ಅರಸೇ, ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗನೆ ಉರಿಯುವ ಆವಿಗೆಯೊಳಗಿಂದ ಅವನಿಗೆ ದಗದಗನೆ ಉರಿಯುವ ಆವಿಗೆಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು. ಹೇಗೂ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು. ಚಿತ್ತ ಇಲ್ಲದಿದ್ದರೂ ಬಿಡುಗಡೆ ಮಾಡಲಿಕ್ಕೆ ರಾಜನೇ, ಇದು ನಿನಗೆ ತಿಳಿದಿರಲಿ. ನಾವು ನಿಮ್ಮ ದೇವರುಗಳನ್ನು ಸೇವಿಸುವುದಿಲ್ಲ. ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಉತ್ತರ ಕೊಟ್ಟರು. ಎಂತ ಒಂದು ನಂಬಿಕೆ ನೋಡಿ. ದೇವರು ಚಿತ್ತ ಇದ್ರೆ ಬೆಳಗ್ತಾನೆ, ಚಿತ್ತ ಇಲ್ಲದಿದ್ರೂ ನಿನ್ನ ಮೂರ್ತಿನ ಆರಾಧಿಸಲ್ಲ, ದೇವರನ್ನೇ ಆರಾಧಿಸುವುದು. ಅವತ್ತು ನೆಬೂಕದ್ನೆಚ್ಚರನ ಕೈಯಲ್ಲಿ ಸಿಕ್ಕಾಕೊಂಡ್ರು, ಮರಣದ ಹೋರಾಟ ಅದು. ಇವತ್ತು ಬೇರೆ ಬೇರೆ ರೋಗದ ಬಾಧೆ ಆಗಿರ್ಬೋದು, ಅಥವಾ ಆರ್ಥಿಕ ಇಕ್ಕಟ್ಟಾಗಿರ್ಬೋದು, ಕುಟುಂಬದಲ್ಲಿ ಸಮಸ್ಯೆಗಳಾಗಿರ್ಬೋದು, ಬೇರೆ ಬೇರೆ ಸಮಸ್ಯೆಗಳು ಇವತ್ತು ಇರ್ತದೆ. ಆ ಕಷ್ಟಗಳ ಮಧ್ಯದಲ್ಲಿ ನಾವು ದೇವರಲ್ಲಿರುವ ನಂಬಿಕೆ ಬಿಡಬಾರ್ದು. ದೇವರ ಮಾರ್ಗ ತೆರೀತಾನೆ. ಇಸ್ರೇಲ್ ಜನರಿಗೆ ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿ ಮಾರ್ಗ ತೆರೆಯುವುದಾದರೆ, ಇವತ್ತು ಕ್ರೈಸ್ತ ವಿಶ್ವಾಸಿಗಳಿಗೆ ಬೇರೆ ಬೇರೆ ಮಾರ್ಗ ತೆರೀಲಿಕ್ಕೆ ದೇವರು ಸಾಧ್ಯ. ಅದಕ್ಕೆ ಅಲ್ಲಿ ಪೌಲ ಹೇಳ್ತಾನೆ, ಎಬ್ರಿಯ 10ನೇ ಅಧ್ಯಾಯ 32 ಓದಿ, ಏನಂದರೆ ನೀವು ಕಷ್ಟಾನುಭವ ಎಂಬ ಹೋರಾಟವನ್ನು ಸಹಿಸಿಕೊಂಡ ಹಿಂದಿನ ದಿನಗಳನ್ನು ನೆನಪಿಗೆ ತಂದು. ಅಂದ್ರೆ ಕಳೆದ ದಿವಸಗಳಲ್ಲಿ ಹೋರಾಟಗಳು ಬಂದಂತ ಆ ದಿನಗಳು ಹೇಗೆ ನಂಬಿಕೆ ನಿಂತಿದ್ದೀರಲ್ಲ, ಆ ದಿನ ನೆನಪು ಮಾಡಿಕೊಳ್ಳಿ. ಕೆಲವು ಸಾರಿ ನೀವು ನಿಂದೆಗಳನ್ನು ಸಂಕಟಗಳನ್ನು ಅನುಭವಿಸಿ ಹಾಸ್ಯಕ್ಕೆ ಗುರಿಯಾದಿರಿ. ಕೆಲವು ಸಾರಿ ಅಂತವುಗಳನ್ನು ಸಂಕಟಗಳನ್ನು ಅನುಭವಿಸಿ ಯಾವುದಕ್ಕೆ ಗುರಿಯಾದ್ರು ಅವರು? ಯಾಕೆ ಹಾಸ್ಯಕ್ಕೆ ಗುರಿ ಆಗದ್ದು? ಇನ್ನೂ ಚಪ್ಪಾಳೆ ತಡ್ತಾ ಇದ್ದೀರಾ, ಇನ್ನೂ ಆರಾಧನೆ ಮಾಡ್ತಾ ಇದ್ದೀರಾ, ಇನ್ನೂ ಬೆತೇಲ್ ಚರ್ಚ್ಗೆ ಹೋಗ್ತಾ ಇದ್ದೀರಾ, ಇನ್ನೂ ಯೇಸುಪುರಕ್ಕೆ ಹೋಗ್ತಾ ಇದ್ದೀರಾ. ಇಷ್ಟೆಲ್ಲ ಕಷ್ಟ ನಿಮಗೆ ಉಂಟು, ಇಷ್ಟೆಲ್ಲ ವೇದನೆ ಉಂಟು. ನಿಮ್ಮ ದೇವರು
ನಿಜವಾಗಿದ್ದರೆ ಅವನು ಬಿಡುಗಡೆ ಮಾಡ್ತಾ ಇದ್ದ. ಈ ರೀತಿ ಹಾಸ್ಯಗಳು ಅನೇಕರು ಮಾಡ್ತಾರೆ. ಇನ್ನೂ ಯಾಕೆ ಎಷ್ಟು ನಂಬಿಕೆ ಇಟ್ಟಿದ್ದೀರಿ? ಯೋಬನ ಹೆಂಡತಿ ಹೇಳಿರ್ಲಿಲ್ವಾ? ಯೋಬ 2:9 ಇಷ್ಟೆಲ್ಲ ಕಷ್ಟ ಬಂತು, ಇಷ್ಟೆಲ್ಲ ನಿನ್ನ ಶರೀರದ ಆರೋಗ್ಯ ಸಮೇತ ಹೋಯಿತು, ಇನ್ನೂ ದೇವರಲ್ಲಿ ಯಥಾರ್ಥತ್ವವನ್ನು ನಂಬಿಕೆ ಬಿಟ್ಟಿಲ್ವಾ ನೀನು? ದೇವ್ರ ದೂಷಿಸಿ ಸತ್ತು ಹೋಗು, ಶಪಿಸಿ ಸಾಯಿ ಅಂತ ಹೇಳ್ತಾ ಇದ್ದಾಳೆ. ಈ ರೀತಿಯ ಅಪಾಸ್ಯಗಳು ಸಿಗ್ತದೆ. ಮುಂದೆ ಓದಿ. ಕೆಲವು ಸಾರಿ ಅಂಥವುಗಳನ್ನು ಅನುಭವಿಸಿದವರಲ್ಲಿ ಸೇರಿದವರಾಗಿದ್ದು ಕಷ್ಟಾನುಭವಿಗಳಾದಿರಿ. ಬೇಡಿಗಳನ್ನು ಹಾಕಿಸಿಕೊಂಡವರ ಕಷ್ಟವನ್ನು ನೋಡಿ ಅವರ ಸಂಗಡ ನೀವು ದುಃಖ ಪಟ್ಟದ್ದಲ್ಲದೆ. ಈ ಬೇಡಿಗಳು ಯಾರಿಗೆ? ಕ್ರೈಸ್ತ ವಿಶ್ವಾಸಿಗಳಿಗೆ ಹಾಕಿದ ಬೇಡಿಗಳು. ಆ ದಿನಮಾನಗಳಿಂದಲೂ ಈಗಲೂ ನಡೀತಾ ಉಂಟು. ಅಪರಾಧಿಗಳಿಗೆಲ್ಲ, ಅಪರಾಧ ಮಾಡಿದ್ದಕ್ಕಾಗಿ ಅಲ್ಲ, ಯಾವುದೋ ಕೊಲೆ ಮಾಡಿದ್ದಕ್ಕೆ, ದರೋಡೆ ಮಾಡಿದ್ದಕ್ಕೆ, ಬೇರೆ ಅಪರಾಧ ಕಳ್ಳತನ ಮಾಡಿದ್ದಕ್ಕಾಗಿ ಅಲ್ಲ, ಕ್ರೈಸ್ತ ವಿಶ್ವಾಸಿಗಳಿಗೆ ಯೇಸುವಿನ ಮೇಲೆ ನಂಬಿದ್ದಕ್ಕಾಗಿ, ಕ್ರಿಸ್ತನ ಕುರಿತು ಸುವಾರ್ತೆ ಸಾರಿದ್ದಕ್ಕಾಗಿ ಬೇಡಿಗಳು. ಮುಂದೆ ಓದಿ. ಅವರ ಸಂಗಡ ನೀವು ದುಃಖ ಪಟ್ಟದಲ್ಲದೆ ನಮಗೆ ಉತ್ತಮವಾಗಿಯೂ ಸ್ಥಿರವಾಗಿಯೂ ಇರುವ ಆಸ್ತಿಯುಂಟೆಂದು ಚೆನ್ನಾಗಿ ಅರಿತುಕೊಂಡು ನಿಮ್ಮ ಸೊತ್ತನ್ನು ಸುಲುಕೊಳ್ಳುವವರಿಗೆ ಸಂತೋಷದಿಂದ ಬಿಟ್ಟಿರಿ. ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ. ಆಗ ನಿಮ್ಮ ಧೈರ್ಯ ಬಿಟ್ಟು ಬಿಡಬೇಡ್ರಿ. ಅದಕ್ಕೆ ಮಹಾ ಪ್ರತಿಫಲ ಉಂಟು. ಅದಕ್ಕೆ ಮಹಾ ಪ್ರತಿಫಲ ಇದೆ. ಧೈರ್ಯ ಬಿಡಬಾರ್ದು. ನಾವು ಎಷ್ಟೇ ಕಷ್ಟ ಬಂದರೂ ಧೈರ್ಯ ಬಿಡಬಾರ್ದು. ಮಹಾ ಪ್ರತಿಫಲ ಉಂಟು. ಮುಂದೆ. ದೇವರ ಚಿತ್ತವನ್ನು ನೆರವೇರಿಸಿ, ದೇವರ ಚಿತ್ತ ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ, ವಾಗ್ದಾನದ ಫಲ ಹೊಂದಬೇಕಾದ್ರೆ ನಿಮಗೆ ತಾಳ್ಮೆ ಬೇಕು. ನಿಮಗೆ ತಾಳ್ಮೆ ಬೇಕು. ವೆಯ್ಟ್ ಮಾಡಬೇಕು, ತಾಳ್ಮೆ ಬೇಕು ನಮಗೆ. ಬಿಡುಗಡೆ 100%. ಯಾಕೋಬ 5:11 ಏನು ಹೇಳ್ತದೆ? ಯೋಬನ ತಾಳ್ಮೆ ಕುರಿತಾಗಿ ಹೇಳ್ತದೆ. ಅಂತ್ಯದಲ್ಲಿ ಅವನ ತಾಳ್ಮೆಯಿಂದ ಕಾದ ನಿಮಿತ್ತ ಅಂತ್ಯದಲ್ಲಿ ಅವನಿಗೆ ಸಂಭವಿಸುತ್ತೆಂಬುದಾಗಿ ವಾಕ್ಯ ಹೇಳ್ತದೆ. ಹೌದಲ್ಲ? ಆ ತಾಳ್ಮೆ ನಮ್ಮಲ್ಲಿ ಬರಬೇಕು. ಯೋಬನಿಗಿರುವಂಥ ತಾಳ್ಮೆ ನಮ್ಮಲ್ಲಿ ಬರಬೇಕು. ಕ್ರಿಸ್ತನಿಗಿರುವಂಥ ತಾಳ್ಮೆ. ಯೇಸು ಹೇಗೆ ಸಹಿಸಿದ? ಆ ಪುಸ್ತಕತೆ 1:9 ವಾಕ್ಯದಲ್ಲಿ ಪಾತ್ಮೋಸ್ ದ್ವೀಪದಲ್ಲಿದ್ದಂಥ ಅಪೊಸ್ತಲನ ತಾಳ್ಮೆ ನಾವು ನೋಡ್ತೇವೆ ಅಲ್ಲಿ. ಅದೇ ರೀತಿ ತಾಳ್ಮೆಯೊಂದಿಗೆ ನಾವು ನಿಂತರೆ ಫಲವನ್ನು, ರಿಸಲ್ಟ್ ನಾವು ನೋಡ್ತೇವೆ. ಕೆಲವರಿಗೆ ತಾಳ್ಮೆ ಇರಲ್ಲ, ನಂಬಿಕೆ ಬಿಟ್ಟು ಬಿಡ್ತಾರೆ. ಊಟಕ್ಕಿಲ್ಲ, ಇದಕ್ಕೆಲ್ಲ. ಮಸ್ಕತ್ತಿಗೆ ಹೋದಾಗ ಸುಮಾರು ಇದು 7-8 ವರ್ಷಗಳ ಹಿಂದಿನ ಒಂದು ಘಟನೆ. ಅವನದು ಕುಟುಂಬ ನನಗೆ ಪರಿಚಯ ಆಗಿತ್ತು ಅಲ್ಲಿ. ಅವರು ಇಂಜಿನಿಯರ್. ಆದರೆ ಏನಾಯ್ತಂದರೆ ಅವರಲ್ಲಿ ಹಣದ ಸ್ವಲ್ಪ ಕೊರತೆ ಬಂತು. ಅವರು ಒಂದು ಹೊಸದಾಗಿ ಬಾಡಿಗೆ ಮನೆ ತೆಗೆದುಕೊಂಡಿದ್ದರು. ಚಿಕ್ಕ ಮಗು, ಹಾಲು, ಈಗ ಮಕ್ಕಳು ದೊಡ್ಡದಾಗಿದೆ, ಇಬ್ಬರು ಇದ್ದಾರೆ ಈಗ ಮಕ್ಕಳು. ಆವಾಗ ಒಂದೇ ಮಗು ಇತ್ತು, ಚಿಕ್ಕ ಮಗು, ಹಾಲು ಕುಡಿಯೋ ಮಗು. ಹಾಲು ತರಲಿಕ್ಕೆ ಸಂಬಂಧ ಹಣ ಇಲ್ಲ ಅಂತ. ಕಂಪನಿಯಲ್ಲಿ ಯಾವುದೊಂದು ಸಿಗ್ನೇಚರ್ ಹಾಕಿ, ಇವರದ್ದು ಈ ಪ್ಲ್ಯಾನ್ಗೆ, ನಕ್ಷೆಗೆ ಸಿಗ್ನೇಚರ್ ಹಾಕಿ, ಒಬ್ಬ ಪಾಕಿಸ್ತಾನಿ ಬಂದ, ಇನ್ನೊಂದು ಕಂಪನಿಯವನು ಸಿಗ್ನೇಚರ್ ಹಾಕಿ ಅಂತ ಒಂದು ಕವರ್ ಕೊಟ್ಟೆ. ಈ ಕವರ್ ಯಾಕೆ ಅಂತ ಕೇಳಿದರು. ಅಲ್ಲಿ ಎಲ್ಲರೂ ಸಿಗ್ನೇಚರ್ ಹಾಕಿ ಕವರ್ ತೊಗೊಳ್ತಾರೆ ನಿಮ್ಮ ಮುಂಚಿನವರೆಲ್ಲ ಅಂತ ಹೇಳಿದ್ರಂತೆ. ಅದರಲ್ಲಿ ಎಷ್ಟು 700 ಏನೋ 700 ರಿಯಾಲ್ ಏನೋ, ಅಂದರೆ ಆವಾಗ ಈಗದ ರೇಟಲ್ಲಿ 1.5 ಲಕ್ಷಕ್ಕಿಂತ ಅಧಿಕ ಅದು ಇಲ್ಲಿದ್ದು. ಅಷ್ಟು ಹಣ ಕವರಲ್ಲಿತ್ತು. ಅದಕ್ಕೆ ಅವರು ಹೇಳಿದ್ರು, ಅವರು ನೋಡಿದರು, ಅದು ಸಿಗ್ನೇಚರ್ ಹಾಕೋದು ಸರಿಯಲ್ಲ, ಅದು ಅಪ್ರೂವ್ ಮಾಡುವಂಥ. ಅವಾಗ ನನಗೆ ಇದು ಒಂದು ಸಲ ಅವರಿಗೆ ಆಯ್ತು ಹಾಗೆ. ಇವರು ಸ್ವಲ್ಪ ಆತ್ಮಿಕ ಸ್ವಲ್ಪ ವೀಕ್ ಇವರು. ಆದರೂ ಹೆಂಡತಿಗೆ ಫೋನ್ ಮಾಡಿದರು. ಆಗ ಹೆಂಡತಿ ಅವ್ರಿಗೆ ಹೇಳಿದರು, ಅಂಥ ಹಣ ನಮಗೆ ಬೇಡ, ನೀವು ಸಿಗ್ನೇಚರ್ ಹಾಕಬೇಡಿ, ಕವರು ತೊಗೊಳ್ಬೇಡಿ. ಆಗ ಹೇಳಿದ್ರು, ಮಗುಗೆಲ್ಲ ತೊಂದರೆ ಉಂಟಲ್ಲ, ಈಗ ಹಾಲಿಗೆ ಹಣ ಇಲ್ಲಲ್ಲ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು ಹೆಂಡತಿ. ದೇವ್ರು ನಡೆಸ್ತಾರೆ. ಅವ್ರಿಗೆ ಪಾಕಿಸ್ತಾನಿಗೆ ಹೇಳಿದ್ರು, ನಾವು ಅದು ತೊಗೊಳ್ಳಲ್ಲ ಮತ್ತು ಸಿಗ್ನೇಚರ್ ಕೂಡ ಹಾಕೋದಿಲ್ಲ. ಅವ್ರು ಭಯಂಕರ ಕೋಪ ಬಂದು, ನೀವು ಹುಚ್ಚನಾಗಿದ್ದಿ, ನಿನ್ನ ಹಣ ಇಲ್ಲ, ನಿನ್ನ ಕೈ ಬಳಿಗೆ ಬಂದರೆ ನೀನು ಅದಕ್ಕೆ ಒದೀತೀನಿ ನೀನು ಅಂತೇಳಿ ಏನೋ ಹೇಳಿ ಹೋದ. ಮನೆಗೆ ಬಂದ. ಮನೆಗೆ ಒಂದು ಪರಿಸ್ಥಿತಿ ಎಲ್ಲ ಭಾರಿ ಕಷ್ಟ ಉಂಟು, ಬೇರೆಯವರಿಗೆ ಹೇಳುವ ಹಾಗಿಲ್ಲ. ಒಂದು 3-4 ದಿವಸದ ನಂತರ ಕಂಪನಿಯಲ್ಲಿ ಒಂದು ಬೋನಸ್ ಯಾವುದೋ ಒಂದು ಇದು ಸಿಕ್ಕಿತ್ತು ಅವರಿಗೆ. ಅದು ಎಷ್ಟು 1800 ಏನೋ ರಿಯಲ್ ಇತ್ತು. ಈಗ ಇವರಿಗೆ ಯಾವ ಕವರ್ ಕೊಡ್ತಾ ಇದ್ದಲ್ಲ ಅವನು, ಅದಕ್ಕೆ 1.5 ಪಟ್ಟಿಯನ್ನು ಜಾಸ್ತಿ ಇತ್ತು. ಇಷ್ಟು ಖುಷಿ. ಆವಾಗಲೇ ಹೆಂಡತಿಗೆ ಫೋನ್ ಮಾಡಿ, ಹೀಗೆ ಬೋನಸ್ ಇದೊಂದು ಸಿಕ್ಕಿದೆ ನನಗೆ, ಖುಷಿ ಅಂದ. ನೋಡಿ, ದೇವರವನ್ನು ಬಿಡಲಿಲ್ಲ, ಕೈ ಬಿಡಲಿಲ್ಲ. ದೇವರವನ ಪರಿಸ್ಥಿತಿ ನೋಡಿದ, ಇಕ್ಕಟ್ಟೆಲ್ಲ ನೋಡಿದ.
ಆ ಸಮಯದಲ್ಲಿ ಅವನು ಹೇಗೆ ನಂಬಿಕೆ ನಿಲ್ತಾನೆ ನೋಡಿದ. ಅಂದರೆ ಇಕ್ಕಟ್ಟಾದ ಸಮಯದಲ್ಲಿ ನಾವು ದೇವರಲ್ಲಿ ನಂಬಿಕೆ ಇಡುವುದನ್ನು ದೇವರು ನೋಡಿ ಇಂಪಾರ್ಟೆಂಟ್. ದೇವರನ್ನ ಹತ್ಕೋಬೇಕು, ನಂಬಬೇಕು. ಪರಿಸ್ಥಿತಿ ನೋಡಿ ನಾವು ನಂಬಿಕೆ ಕಳ್ಕೋಬಾರ್ದು. ಎಲ್ಲಿಯನನ್ನು ಪೋಷಿಸಿದ ಆ ಒಂದು ಕೆರಿತಲ್ಲಿ ಸೇವತ್ತ ವಿಧವೆ ಮನೆಯಲ್ಲಿ ದೇವರು ಪೋಷಿಸಿದ. ಅನೇಕ 28 ಲಕ್ಷಕ್ಕಿಂತ ಅಧಿಕ 26 ಲಕ್ಷಕ್ಕಿಂತ ಅಧಿಕ ಇಸ್ರೇಲರನ್ನು ಆ ಮರುಭೂಮಿಯಲ್ಲಿ ನಡೆಸಿ ಪೋಷಿಸಿದ ಪ್ರತಿ ದಿವಸ. ನಮ್ಮ ಆಶ್ರಮದ 300 ಜನ ಇದ್ದರೆ ಪ್ರತಿದಿನ ಅವರ ಆಹಾರಕ್ಕಾಗಿ ಏನು ಮಾಡಬೇಕಂತ ಒಂದೊಂದು ದಿವಸ ಯೋಚನೆ ಮಾಡ್ತೇವೆ ನಾವು. 26 ಲಕ್ಷಕ್ಕಿಂತ ಅಧಿಕ ಜನರು, ಮಾರ್ಕೆಟ್ ಇಲ್ಲ, ಸೂಪರ್ ಮಾರ್ಕೆಟ್ ಇಲ್ಲ, ಯಾವುದೇ ಬಾವಿಗಳಿಲ್ಲ, ಮರುಭೂಮಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಬಂಡೆಯಿಂದ ನೀರು, ಲಾವಕ್ಕಿಗಳು, ಮನ್ನಾ, ಈ ರೀತಿಯ ದೇವರ ಸೂಪರ್ ನ್ಯಾಚುರಲ್ ಒದಗಿಸುವಿಕೆನಲ್ಲಿ ಕಾಣ್ತೇವೆ ನಾವು. ಅದೇ ದೇವರು ಇವತ್ತು ಜೀವಿಸ್ತಿದ್ದಾನೆ. ದೇವರನ್ನು ನಾವು ನಂಬಬೇಕು, ನಾವು ನಂಬಿಕೆ ಕಳ್ಕೋಬಾರ್ದು. ಓಕೆ, ಇಬ್ರಿ 10 ಪುನಃ ಓದಿ. ಬರುವಾತನು ಇನ್ನು ಸ್ವಲ್ಪ ಕಾಲದಲ್ಲಿ ಬರುವನು, ತಡ ಮಾಡುವುದಿಲ್ಲ. ಆದರೆ ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಅವನು ಹಿಂದೆಗೆದರೆ ಅವನಲ್ಲಿ ನನಗೆ ಸಂತೋಷವಿರುವುದಿಲ್ಲ ಎಂದು ಬರೆದಿದೆ. ನಾವಾದರೂ ಹಿಂದೆಗೆದವರಾಗಿ ನಾಶವಾಗುವವರಲ್ಲ, ನಂಬುವವರಾಗಿ ಪ್ರಾಣ ರಕ್ಷಣೆಯನ್ನು ಹೊಂದುವವರಾಗಿದ್ದೇವೆ. ಹೌದು, ನಾವು ನಂಬಿಕೆ ಬಿಟ್ಟು ನಾವು ಹಿಂಜಾರಿ ಹೋಗಬಾರದು. ನಂಬುವವರಾಗಿ ರಕ್ಷಣೆ ಹೊಂದಿಕೊಳ್ಳಬೇಕು. ನಾವು ಲೋಕದ ಅವಶ್ಯಕತೆ, ಶರೀರದ ಅವಶ್ಯಕತೆ. ಒಂದು ವಾಕ್ಯ ಓದಿದ್ದಕ್ಕೆ ಇಷ್ಟಪಡ್ತಾನೆ. ಕೀರ್ತನೆ 37, ಸುಂದರವಾದ ವಾಕ್ಯ, 4 ಮತ್ತು 5 ವಾಕ್ಯ. 5ನೇ ವಾಕ್ಯ, 35ನೇ ವಾಕ್ಯ ನಿನ್ನ ಭೂಯಾತ್ರೆಯ ನೋಡಿ. ಚಿಂತೆಯನ್ನು ನಿನ್ನ ಭೂಯಾತ್ರೆ ಚಿಂತೆಯನ್ನು ಏನ್ ಮಾಡ್ಬೇಕೀಗ? ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆಯಿಂದಿರು, ಆತನೇ ಅದನ್ನು ಸಾಗಿಸುವನು. ಆತನದನ್ನು ಸಾಗಿಸು. ನಮ್ಮ ಚಿಂತೆ, ಭೂಯಾತ್ರೆ ಚಿಂತೆ ಏನು ಮಾಡಬೇಕು? ಅದು ವಹಿಸಬೇಕು. ಮತ್ತೇನಿರಬೇಕು? ಭರವಸೆ. ವಹಿಸಿದ ಮೇಲೆ ಏನು ಮಾಡಬೇಕು? ಭರವಸೆಯಿಂದಿರಬೇಕು. ಆತನದನ್ನು ಸಾಗಿಸ್ತಾನೆ. ಇದು ವಾಗ್ದಾನ. ವಾಕ್ಯದಲ್ಲಿ ಆತನ ಏನು ಹೇಳ್ತಾನೋ 100ಕ್ಕೆ 100% ಮಾಡ್ತಾನೆ. ಈ ವಾಗ್ದಾನ ನಂಬಬೇಕು ನಾವು. ದಾವೀದನು ದೇವರಿಗೆ ಮೊರೆ ಇಡ್ತಾ ಇದ್ದ, ದೇವರನ್ನು ಆತುಕೊಂಡಿದ್ದ ಪರಿಪೂರ್ಣವಾಗಿ. ಆ ನಂಬಿಕೆ ಅವನಿಗೆ ದೇವರು ನನ್ನ ಸಹಾಯಕ್ಕೆ ಬರ್ತಾನೆ. 121 ಕೀರ್ತನೆ 1 ವಾಕ್ಯ, ನನ್ನ ಕಣ್ಣೆತ್ತಿ ಪರ್ವತಗಳನ್ನು ನೋಡ್ತೇನೆ, ನನಗೆ ಸಾಯಲಿಂದ ಬರ್ತದೆ, ಭೂಮಿ ಮತ್ತು ಆಕಾಶ ಉಂಟು ಮಾಡಿದ ಯೆಹೋವನಿಂದಲೇ ಮತ್ತೆ ಹೇಳೋದು ನೋಡ್ತೇವೆ ನಾವು. ಆ ರೀತಿ ದೇವ್ರನ್ನ ಹತ್ಕೋಬೇಕು ನಾವು. ಇಲ್ಲಿ ನಾವು 1 ಮತ್ತು 2ನೇ ವಾಕ್ಯದಲ್ಲಿ ಪುನಃ ಓದಿ. ಕೀರ್ತನೆ 7ನೇ ಕೀರ್ತನೆ. ಯೆಹೋವನೇ ನನ್ನ ದೇವರೇ, ನಿನ್ನ ಮೊರೆ ಹೊಕ್ಕಿದ್ದೇನೆ. ಹಿಂದಟ್ಟುವರೆಲ್ಲರಿಂದ ತಪ್ಪಿಸಿ ನನ್ನನ್ನು ಕಾಪಾಡು. ಇಲ್ಲವಾದರೆ ನನಗೆ ರಕ್ಷಕನಿಲ್ಲವೆಂದು ತಿಳಿದು ಶತ್ರುವು ಸಿಂಹದಂತೆ ಮೇಲೆ ಬಿದ್ದು ನನ್ನನ್ನು ಹರಿದು ಬಿಟ್ಟಾನು. ಅವನು ಹೇಳ್ತಾನೆ, ನೀನು ನನಗೆ ರಕ್ಷಣೆ ಕೊಡದಿದ್ದರೆ ಶತ್ರು ಏನು ತಿಳ್ಕೊಳ್ತಾನೆ? ಇವನಿಗೆ ರಕ್ಷಕನಿಲ್ಲ. ಅದೇ ಶತ್ರು ತಿಳ್ಕೊಳ್ಳುವ ಹಾಗೆ ದೇವರು ಮಾಡ್ತಾನೆ. ಹಲ್ಲೆಲೂಯಾ. ಶತ್ರು ಏನು ಮಾಡ್ತಾನೆ? ಅವರಿಗಿರುವ ಶಕ್ತಿ ನೋಡಿ. 2 ಅರಸು 6ನೇ ಅಧ್ಯಾಯ 16ನೇ ವಾಕ್ಯದಿಂದ 15, 16, 17 ವಾಕ್ಯ ಓದುವಾಗ, ಎಲಿಷ ಮತ್ತು ಅವನ ಸೇವಕನಿಗೆ ಎದುರಾಗಿ ಅರಮ್ಯರ ಸೈನ್ಯ ಬಂತು. ಅವನ ಸೇವಕ ಇದನ್ನು ನೋಡಿ ಹೆದರಿದ. ಅವ್ರ ಸೈನ್ಯ ನೋಡಿ ಹೆದರಿದ. ಆದರೆ ಎಲಿಷನ ಕಣ್ಣು ಆತ್ಮಿಕ ಲೋಕನ ಕಾಣ್ತಾ ಇತ್ತು. ದೇವರಿಗೆ ಪ್ರಾರ್ಥಿಸಿ ಇವನ ಕಣ್ಣು ತೆರೆದಾಗ ಇವರ ಕಡೆಯವರಿಗಿಂತ ನಮ್ಮ ಕಡೆಯವರು ಹೆಚ್ಚಿನವರು ಅಂತ ಹೇಳುವುದಕ್ಕೆ ಸಾಧ್ಯ ಆಯಿತು. ಆತ್ಮಿಕ ಕಣ್ಣು ತೆರೆದು ದೇವರು ನಮಗೋಸ್ಕರ ಪ್ರೊವೈಡ್ ಮಾಡುವಂಥ ಪ್ರೊಟೆಕ್ಷನ್ ಒದಗಿಸುವ ಎಲ್ಲವೂ ನೋಡಬೇಕು, ನಾವು ನಂಬಬೇಕು. ನಾವು ಆ ನಂಬಿಕೆ ದೇವರಲ್ಲಿದ್ದರೆ ಎಂಥ ಇಕ್ಕಟ್ಟ ಸಮಯದಲ್ಲಿ ದೇವರು ನಮ್ಮನ್ನು ಬಿಡುಗಡೆ ನಡೆಸ್ತಾನೆ. ಪ್ರೀತಿಯ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಜವಾಗಿ ದೇವಸೇವಕರು ನಮಗೆ ಒಂದು ಎನ್ಕರೇಜ್ ಆಗಿ ನಮ್ಮನ್ನು ಬಲಪಡಿಸಿದರು. ವಾಕ್ಯ ಹೇಳಿದ ಹಾಗೆ ನಾವು ಭರವಸೆ ಉಳ್ಳವರಾಗಿರೋಣ. ಕಷ್ಟಗಳ ಮಧ್ಯದಲ್ಲಿ, ಸಮಸ್ಯೆಗಳ ಮಧ್ಯದಲ್ಲಿ, ಒಂದು ವೇಳೆ ಯಾರೇ ನಮ್ಮನ್ನು ನೋಡ್ತಿರೋದಾದರೂ ಕಷ್ಟಗಳಲ್ಲಿ ನಾವು ನಿರಾಶೆಗೊಳಗಾಗೋದಾದರೆ ನಿರಾಶೆ ಪಡುವಂಥ ಅಗತ್ಯವಿಲ್ಲ. ದೇವರಲ್ಲಿ ನಾವು ವಹಿಸಿಬಿಟ್ಟು ಭರವಸೆದಿಂದಿರೋಣ. ಕರ್ತನದನ್ನು ನಮ್ಮನ್ನು ಸಾಗಿಸುವನಾಗಿದ್ದಾನೆ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸಲಿಕ್ಕೆ ಬಯಸ್ತೇವೆ. ನಮ್ಮ ಮಧ್ಯದಲ್ಲಿ ಆಶ್ರಯ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ಈ ಕೀರ್ತನೆ ಕಲಿಯುವಿಕೆಯಲ್ಲಿ ಅನೇಕ ಉತ್ತೇಜನವಾಗಿ ನಮ್ಮನ್ನು ಬಲಪಡಿಸಿದಂಥ ದೇವಸೇವಕರಿಗೆ ಆಶ್ರಯ ಟಿವಿ ಪರವಾದಂಥ ವಂದನೆಗಳು. ಮಾಸ್ಟರ್ ಪ್ರೈಸ್ ಲಾರ್ಡ್. ಇನ್ನೊಂದು ಸಂಚಿಕೆಯಲ್ಲಿ ಇದೇ ಭಾಗವನ್ನು ಮುಂದುವರಿಸಲಿಕ್ಕಿದ್ದೇವೆ. ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಆಶ್ರಯ ಟಿವಿಯನ್ನು ವೀಕ್ಷಿಸ್ತಾ ಇರಿ. ವಂದನೆಗಳು.